ಸಿದ್ದರಾಮಯ್ಯ ಕೊಟ್ಟು ಮಾತು ಉಳಿಸಿಕೊಳ್ಳುವ ವಿಶ್ವಾಸವಿದೆ. ಡಿಕೆ ದೆಹಲಿ ಯಾತ್ರೆಯ ಬೆನ್ನಲ್ಲೇ ಸಹೋದರ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುವ ವಿಶ್ವಾಸವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸಿಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ನಿಧಾನವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಡಿಕೆ ಸುರೇಶ್ ಅವರು ಆಡಿರುವಂತ ಮಾತು. ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸಿಕೊಳ್ಳುವ ವಿಶ್ವಾಸವಿದೆ ಅನ್ನುವಂಥ ಮಾತನ್ನ ಇವತ್ತು ಆಡಿದ್ದಾರೆ ಡಿಕೆ ಸುರೇಶ್ ಅವರು. ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಗ್ದಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಗ್ದಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡೋದು. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಿದಾಗ ಸ್ವಲ್ಪ ಗರಂ ಆಗಿಬಿಟ್ಟಿದ್ದಾರೆ. ಅಲ್ಲರೀ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳಬೇಕು ನಾವು ಅಂತ ಹೇಳಿ. ಕುರ್ಚಿ ಕಾದಾಟಕ್ಕೆ ಸಿಎಂ ಗರಂ ಆಗ್ಬಿಟ್ಟಿದ್ದಾರೆ. ನಮ್ಮ ಮೇಲೆ ಯಾಕ್ರಿ ಗರಂ ಆಗ್ತೀರಾ? ನಿಮ್ಮ ಹೈಕಮಾಂಡ್ ಮೇಲಾಗಿ ಏನು ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀವಿ, ಏನು ಹೇಳ್ತಾನೆ ಇಲ್ಲ ಅವ್ರು, ನೀವೇನು ಕೇಳ್ತೀರಾ? ಡಿಕೆ ಸುರೇಶ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿರೋದು. ಕೊಟ್ಟ ಮಾತು ಉಳಿಸಿಕೊಳ್ತಾರೆ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಹೈಕಮಾಂಡ್ ನನಗೆ ಹೇಳಬೇಕು ಅಂತಿದ್ದಾರೆ. ಹೈಕಮಾಂಡ್ ಹೇಳಕ್ಕೆ ಬಾಯಿ ಇದ್ದಂಗೆ ಇಲ್ಲ, ಬೀಗ ಹಾಕೊಂಡು ಕೂತಿದ್ದಾರೆ. ಅದು ನೋಡ್ತಾರಂತೆ ಸರ್, ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಏನು ಕೇಳಕ್ ಬರೋದು ನಿಮಗೆ? ನೀನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 3 ತಿಂಗಳಾಯ್ತು ಶುರು ಮಾಡಿದ್ದೀವಿ. ನೀವು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ನವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸರಿ ಹೇಳೋದು ನಾನು ನಿಮಗೆ? ಯಾರು ಕೇಳಕ್ಕೆ ಹೋಗಬೇಡಿ. ಇನ್ನು ಆಯ್ತು ಸರ್, ಓಕೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು. ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಅದು ಬಿಟ್ಟು ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು. ನೀನು ಬೇರೆ ಏನು ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್ ಅದು ಅವ್ರು ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನಗೆ ಯಾಕೆ ಕೇಳಕ್ಕೆ ಹೋಗ್ತೀರಿ? ನಾನು ಹೈಕಮಾಂಡು ಏನು ಹೇಳ್ತಾರೆ ಹಂಗೆ ಕೇಳೋದು. ಕಾದು ನೋಡ್ತಾರಂತೆ ಸರ್. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಮಾನ್ಯ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೇಲೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ? ನೀವು ಕೇಳಕ್ಕೆ ಹೋಗಬೇಡಿ ಅಂದರೆ ಹೈಕಮಾಂಡಿಗೆ ಹೇಳಕ್ಕೆ ಹೇಳಿ ಕ್ಲಿಯರ್ ಆಗಿ ನಾವು ಕೇಳಕ್ಕೆ ಹೋಗಲ್ಲ ಅಂದರೆ ಮುಗಿದೋಗ್ಬಿಡುತ್ತೆ. ಅಪ್ಪ, ನಮ್ಮ ಮೇಲೆ ಗರಮಾಗಿ ಏನು ಪ್ರಯೋಜನ ಅಂತ, ಅಂದರೆ ಅವರಲ್ಲಿರುವಂಥ ಫ್ರಸ್ಟ್ರೇಷನನ್ನು ಈ ರೀತಿಯಾಗಿ ಹಾಕ್ತಾ ಇದ್ದಾರಾ ಅಂತ. ಸಹಜವಾಗಿ ಸಾಕಷ್ಟು ಬಾರಿ ಈ ರೀತಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಈ ಗೊಂದಲವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದರೆ ಅಥವಾ ಯಾರು ಶಾಸಕರುಗಳೇ ಮಾತಾಡದೇ ಇದ್ದರೆ ಬೇರೆ ಥರ ಇರ್ತಾಯಿತ್ತು. ಆದರೆ ಸ್ವತಃ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರೇ ಮೊದಲು ಮಾತನಾಡೋದು ಆರಂಭಕ್ಕೆ ಮಾಡದಂತೆ ಕಾಣಿಸ್ತದೆ ಇತ್ತೀಚೆಗೆ. ಅದಕ್ಕೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳು ಕೌಂಟರ್ ಮಾಡೋದು, ಇದು ಸಹಜವಾಗಿ ಒಂದಷ್ಟು ರೂಪವನ್ನು ಪಡೆದುಕೊಳ್ತು. ಜೊತೆಗೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದರಿಂದ ಮತ್ತಷ್ಟು ಕುತೂಹಲ ಇತ್ತು. ಇವತ್ತು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ತಾಳ್ಮೆಯಿಂದ ಕಾಯುವ ಮಾತನ್ನೇನಾಡಿದ್ರು, ಕಾಲ ಬರುತ್ತೆ ಅನ್ನುವಂಥ ಮಾತನಾಡಿದ್ರು. ಸಹಜ ಒಂದಕ್ಕೊಂದು ಲಿಂಕ್ ಆಗಿ ಹೋಗಿದ್ದ ಕಾರಣಕ್ಕಾಗಿ ಅವ್ರನ್ನ ಪ್ರಶ್ನೆಯನ್ನು ಕೇಳಿರುವಂಥದ್ದು ಕೂಡ. ಆದರೆ ಮುಖ್ಯಮಂತ್ರಿಗಳು ಸ್ವಲ್ಪ ಸಿಡಿಮಿಡಿ ಆದರೂ ಆ ವಿಚಾರಕ್ಕೆ, ಯಾಕೆ ಕೇಳ್ತೀರಿ ಅನ್ನುವಂಥ ರೀತಿಯಲ್ಲಿ. ಆದರೆ ಹೈಕಮಾಂಡ್ ತೀರ್ಮಾನ ಅನ್ನುವಂತಂದರೆ ಮುಖ್ಯಮಂತ್ರಿಗಳು ಮೊದಲಿಂದ ಕೂಡ ಅದೇ ಸ್ಟ್ಯಾಂಡನ್ನು ಕೂಡ ಇಟ್ಕೊಂಡಿರುವಂತಂದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಅಂತಿಮ ಅನ್ನುವಂಥ ಮಾತು. ಮೊದಲು ಅವರು 5 ವರ್ಷ ನಾನೇ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ತದನಂತರ ಹೈಕಮಾಂಡ್ನ ಹೆಗಲಿಗೆ ಹಾಕಿದ್ರು ಅಂತದ್ದು ಪದೇ ಪದೇ ಅದನ್ನೇ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಇತ್ತೀಚೆಗೆ ಆದಂಥ ಕೆಲವು ಶಾಸಕರುಗಳ ಮಾತು, ಸ್ವತಃ ಡಾಕ್ಟರ್ ಯತೀಂದ್ರ ಅವರು ಒಳಗೊಂಡಂತೆ ಮತ್ತು ಕೆಲವು ಶಾಸಕರು ಆಡ್ತಿರುವಂಥ ಮಾತೇ ಎಲ್ಲ ಬೆಳವಣಿಗೆಗೆ ಕಾರಣ. ಅದು ಸಹ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ, ಆದರೂ ಕೂಡ ಆ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಅವ್ರು ಇವತ್ತು ಮತ್ತೆ ಗರಂ ಆದಂಥ ಬೆಳವಣಿಗೆ ಕೂಡ ಸಾಕ್ಷಿ ಆಯಿತು. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಡಿ ಕೆ ಸುರೇಶ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿರುವಂಥ ವಿಚಾರ ಆಯಿತು. ಈಗ ಹೈಕಮಾಂಡ್ ಹೇಳಿ ನಾವು ಅದನ್ನು ಕೇಳ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ, ಫೈನ್. ಹಾಗಿದ್ದಾಗ ಹೈಕಮಾಂಡೇ ಹೇಳ್ತಾ ಇಲ್ಲ ಅಂದಾಗ ಏನು ಮಾಡೋದು?